ಪಬ್ಲಿಕ್ ಟಿವಿಗೆ ಐಜಿಪಿ ರವಿಕಾಂತೇಗೌಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೃತದೇಹಗಳ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆ ಒಂದೇ ದಾರಿ ಉಳಿದಿರೋದು. ಅದನ್ನು ಅವರು ಹೇಳಿದ್ರು. ಸಾವು ಎಷ್ಟು ಡೆಡ್ಲಿ ಆಗಿತ್ತು, ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಅವರು ವಿವರಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆಯಲ್ಲಿ ಸುಮಾರು ಜನ ಸಾವನ್ನಪ್ಪಿದ್ದಾರೆ ಎಂಬ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಲಯ ಐಜಿಪಿ ಅವರಾದ ರವಿಕಾಂತೇಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಸರ್ ಈ ಘಟನೆಗೆ ಪ್ರಮುಖ ಕಾರಣ ಏನು? ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಸರ್? ಈಗ ನಮಗೆ ನಾನು ಈಗಾಗಲೇ ಹೇಳಿದಾಗೆ ಬಸ್ನಲ್ಲಿ 4 ಶವಗಳು ದೊರೆತಿವೆ. ಇನ್ನು 25 ಜನ ನಮಗೆ ಹೊರಗಡೆ ಬದುಕಿದ್ದಾರೆ ಅಂತ ಖಚಿತವಾಗಿದೆ. ಇನ್ನು 3 ಜನದ್ದು ಅವರು ಬಹುಶಃ ನಮ್ಮ ಆಶಾವಾದ ಏನಂತ ಹೇಳಿದ್ರೆ ಅವರು ಬಸ್ ಹಿಡಿದು ಹೊರಟೋಗಿರ್ಬೋದು. ಅವರ ಮೊಬೈಲ್ ಕೂಡ ನಾಟ್ ರೀಚಬಲ್, ಮೊಬೈಲ್ನ ಇಲ್ಲ ಬಿಟ್ಟು ಹೋಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ನಮ್ಮ ತನಿಖೆಯ ವೇಳೆ ಏನಾಗಿದೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗಿದೆ 3 ಜನದ ಬಗ್ಗೆ. ಸರ್, ಇವಾಗ ಲಾರಿ ಚಾಲಕನ ಅಜಾಗರೂಕತೆಯಿಂದನೇ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ತೀರಾ ಸರ್? ಮೇಲ್ನೋಟಕ್ಕೆ ಹಾಗೆ ಕಂಡು ಬರ್ತಾ ಇದೆ. ಅಜಾಗರೂಕತೆಗೆ ಏನು ಓವರ್ ಸ್ಪೀಡ್ ಕಾರಣನ ಅಥವಾ ಆತ ನಿದ್ದೆ ಮಾಡಿಬಿಟ್ಟು ನಮ್ಮ ಸೋಕೋ ಆಫೀಸರ್ಸು FSL ಆಫೀಸರ್ಸ್ ಬಂದಿದ್ದಾರೆ. ಅವರು ಎಲ್ಲವನ್ನ ನೋಡ್ತಾ ಇದ್ದಾರೆ, ಯಾವ ರೀತಿ ಅಪಘಾತ ಆಗಿದೆ ಅಂತೇಳಿ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿ ನೋಡಿ ಒಂದು ಖಚಿತವಾದ ಅಭಿಪ್ರಾಯವನ್ನು ಕೊಡ್ತಾರೆ. ಮೃತರಲ್ಲಿ ಯಾರ್ದಾದ್ರೂ ಗುರುತು ಪತ್ತೆ ಆಯ್ತು? ಮೃತರಲ್ಲಿ ಯಾರ್ದು ಗುರುತು ಪತ್ತೆ ಆಗಿಲ್ಲ. ಯಾಕಂದ್ರೆ ಅದನ್ನ DNA ಮೂಲಕನೇ ಖಚಿತಪಡಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆ ಆಗಿದೆ. ಇದಿಷ್ಟು ಪೂರ್ವ ವಲಯ ಐಜಿ ಕುಮಾರ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.